ಆಗ್ಯದ. ಒಟ್ಟಾರೆಯಾಗಿ ವೆಸ್ಟ್ ಬೆಂಗಾಲ್ ಮಮತಾ ಮತ್ತು ಹಿಂದುತ್ವವಾದಿಗಳ ಮಧ್ಯದಲ್ಲೇ ಸಿಕ್ಕಾಕಿಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟದ ಬಂಗಾಳಿಗಳಿಗೆ. ಮತ್ತು ಇನ್ನೊಂದು ಕಡೆಗೆ ನೆರೆಯ ಸಹೋದರ ರಾಜ್ಯನಗಿದ್ರು ರಾಷ್ಟ್ರ ನಮ್ಮ ಬಾಂಗ್ಲಾದೇಶ ಇರೋದರಿಂದಾಗಿ ಅಲ್ಲಿಯ ವಿಚಾರಗಳು ಇಲ್ಲಿಯ ವಿಚಾರಗಳು ಹೆಚ್ಚು ಕಡಿಮೆ ಸಾಮ್ಯತೆಯನ್ನು ಹೊಂದಿದ್ದರಿಂದಾಗಿ ಜೊತೆಗೆ ಹಿಂದೂಗಳು ಒಂದು ಕಡೆ ಧ್ರುವೀಕರಣ ಆಗ್ತಾ ನಡೆದಿದ್ದಾರೆ, ಮುಸ್ಲಿಮ್ಸು ಒಂದು ಕಡೆ ಧ್ರುವೀಕರಣ ಆಗ್ತಾ ನಡೆದಿದ್ದಾರೆ. ಇವೆಲ್ಲದರ ನಡುಕ ಇನ್ನೂ ಏನೇನು ಆಗಬಹುದು ಅಲ್ಲೇ ವೆಸ್ಟ್ ಬೆಂಗಾಲದಲ್ಲೇ. ಅದೇನೋ ಆಗಲಿ ದಂಡ ಪ್ರಯೋಗಿಸಿ ಮಟ್ಟ ಹಾಕಿ ಅಂತ ಯೋಗಿ ಆದಿತ್ಯನಾಥರು ಹೇಳಿದರೆ, ಅದೇ ಕಾಲಕ್ಕೆ ಇವರಿಲ್ಲ ಅವರೆಲ್ಲ ಶಾಂತಿ ಕೋರರು, ಶಾಂತಿಯ ಬಯಸುವವರು ಅನ್ನುವಂಥ ಮಾತನ್ನು ಹೇಳ್ತಾ ಹಿಂದುತ್ವವಾದಿಗಳು ಮಟ್ಟ ಹಾಕುವಂಥ ಕೆಲಸ ಇವ್ರು ಮಾಡೋದರಿಂದಾಗಿ ಒಟ್ಟಾರೆಯಾಗಿ ಮುಂಬರುವ ಚುನಾವಣೆ ದೃಷ್ಟಿ ಇಟ್ಟುಕೊಂಡು ಈ ಒಂದು ಗಲಭೆಗಳು ನಡೆಯುತ್ತಿರುವುದರಿಂದಾಗಿ ಸಮೀಪದಲ್ಲಿ ಇವೆಲ್ಲ ಒಂದು ರೀತಿ ಸಮಾಧಾನ ಆಗ್ತವ ಅಥವಾ ನಿಲ್ತಾವ ಅನ್ನೋದು ಭಾಳ ಕಷ್ಟ. ಯಾಕಂದರೆ ಪ್ರತಿ ಚುನಾವಣೆಯಲ್ಲೂ ಅಲ್ಲೇ ಒಂದಿಷ್ಟು ಏನಪ್ಪ ಅಂತಂದ್ರೆ ಮೂಲಭೂತವಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿನಃ ಕಡಿಮೆ ಆಗ್ತಾಯಿಲ್ಲ ಅನ್ನೋದು ಸಾಮಾನ್ಯ ಅಂಕಿಅಂಶ ಹೇಳ್ತಾ ಇದ್ದಾರೆ ಅಭಿಪ್ರಾಯ. ನೋಡೋಣ ಏನಾಗ್ತದೆ, ನೋಡೋಣ ಈ ದಿಶೆಯಲ್ಲಿ ವೆಸ್ಟ್ ಬೆಂಗಾಲ್ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗ್ಬೋದು ಅಥವಾ ಅದು ಇದೆ ಘರ್ಷಣೆಯಲ್ಲಿ, ಅದು ಮತೀಯ ಘರ್ಷಣೆಯಲ್ಲಿ ಏನೇನಾಗ್ತದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿ ಅವ್ರ ಮುಂದಿರುತ್ತಿರುವಂಥ ಸವಾಲು ಭಾಳ ದೊಡ್ಡದು. ಅದರ ಜೊತೆಗೆ ಸುವೇಂದು ಅಧಿಕಾರಿ ಸಹ ಪೂರ್ಣ ಪ್ರಮಾಣದಲ್ಲಿ ಹಿಂದುತ್ವದ ಪರವಾಗಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಿದ್ರಿಂದಾಗೆ ಮಮತಾ ಅವ್ರ ಮುಂದಿರುವಂಥ ಸವಾಲು ಭಾಳ ದೊಡ್ಡದ. ಜೊತೆಗೆ ಮಮತಾ ಅವರ ನಂತರ ಯಾರು ಪ್ರಶ್ನೆ ಅಲ್ಲಿ ಪಾರ್ಟಿಯಲ್ಲಿ ಹುಟ್ಟಿದ್ದರಿಂದಾಗಿ ಈ ಸಲದ ಚುನಾವಣೆ ನಮ್ಮ ಮಮತಾ ಅವರಿಗೆ ಭಾಳ ಕಷ್ಟಕರ ಕಬ್ಬಿಣದ ಕಡಲೆ ಅಂತ ಅಂದರೂ ಏನು ಅಡ್ಡಿ ಇಲ್ಲ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಈ ಒಂದು ಘರ್ಷಣೆಯಿಂದ ಯಾವಾಗ ಮುಕ್ತಿ ಆಗ್ತದೆ, ಇದು ಆಗುವ ಸಾಧ್ಯತೆ ಇದೆನಾ? ಯಾಕಂದರೆ ಎಲ್ಲರಿಗೂ ಅಧಿಕಾರ ಬೇಕಾಗಿದೆ, ಅದು ಅಲ್ಲಿ ಶಾಂತಿ ಬೇಕಾಗಿಲ್ಲ ಅನ್ನೋದು ಈಗಾಗಲೇ ನಡೆದು ಬಂದ ದಾರಿಯಿಂದ ನೋಡಿದಾಗ ಕಂಡು ಬರ್ತದೆ. ಆ ದಿಶೆಯಲ್ಲೇ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ನೋಡೋಣ ಅಂತ ಹೇಳ್ತಾ, ನಿಮಗೆ ಸರಿ ಅನಿಸಿದ್ರೆ ಸರಿ ಅನ್ರಿ, ತಪ್ಪನ್ರಿ, ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸ್ತಾ ಇರ್ರಿ, ಶೇರ್ ಮಾಡ್ತಾಯಿರ್ರಿ ಮತ್ತು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿತಾರಾಮ್ ಇದು ಸತ್ಯ ಕೈಗಳೇ ವಂದನೆಗಳು.